ಹಾಯ್ ಹೆಲೋ ಹ್ಯಾಪಿ ಮಾರ್ನಿಂಗ್ ಟು ಆಲ್ ದ ವ್ಯೂವರ್ಸ್ ಆಫ್ ಅಂತರ್ಮುಖಿ ವ್ಲಾಗ್ಸ್. ಹೌದು ವೀಕ್ಷಕರೇ, ಹಬ್ಬ ಬಿಸಿಲು ತುಂಬ ಜಾಸ್ತಿ ಆಗೋಗಿದೆ ಅಲ್ವಾ. ಆಲ್ರೆಡಿ ಇನ್ನೂ ಮಾರ್ಚ್ ಸ್ಟಾರ್ಟ್ ಆಗಿದೆ, ಆಗಲೇ ಇಷ್ಟು ಬಿಸಿಲು ವೀಕ್ಷಕರೇ. ಸೊ ನಮ್ಮ ಮನೇಲೂ ಅಷ್ಟೇ, ನನ್ನ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ತುಂಬ ಬಿಸಿಲು ಸುಸ್ತಾಗುತ್ತೆ ಅಂತ ಅಂದರು. ಸೊ ಅದಕ್ಕೆ ನಾನು ಮನೇಲಿದ್ದಿದ್ದು ಫ್ರೂಟ್ಸ್ ಕರ್ಬೂಜ, ಅದರಲ್ಲಿ ಅವ್ರಿಗೆ ಜ್ಯೂಸ್ ಮಾಡಿಕೊಡೋಣ ಅಂತ ನಾನು ಜ್ಯೂಸ್ ಮಾಡಿಕೊಡ್ತಾ ಇದ್ದೀನಿ ವೀಕ್ಷಕರೇ. ಸೊ ಅದನ್ನೇ ನಾನು ನಿಮಗೂ ಒಂದು ಸಲ ತೋರಿಸೋಣ, ನೀವು ಟ್ರೈ ಮಾಡಿ ನಿಮ್ಮ ಮಕ್ಳಿಗೂ ಕೊಡಿ ಅಂತ ನಾನು ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ತಡ ಮಾಡೋದು ಬೇಡ ವೀಕ್ಷಕರೇ, ಜಸ್ಟ್ ವೆಲ್ಕಮ್ ಬ್ಯಾಕ್ ಟು ಅಂತರ್ಮುಖಿ ವ್ಲಾಗ್ಸ್. ಆ್ಯಕ್ಚುಲಿ ಕರ್ಬೂಜದ ಜ್ಯೂಸ್ನ ನಾವು 2 ಟೈಪ್ ಮಾಡ್ಬೋದು ವೀಕ್ಷಕರೇ. ಈಗ ತೋರಿಸ್ತಾ ಇರೋದು ಒಂದು ಟೈಪು, ಇನ್ನೂ ಒಂದು ಟೈಪ್ ಏನು ಅಂದರೆ ಕರ್ಬೂಜನ ಸಣ್ಣದಾಗಿ ಹೆಚ್ಕೊಂಡು ಹಾಲಿನಲ್ಲೇ ನಾವು ಕೈಯಲ್ಲಿ ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಇನ್ನು ಅರ್ಧ ಕರ್ಬೂಜ ಮಿಕ್ಸಿ ಮಾಡಿಕೊಂಡು ಇನ್ನು ಅರ್ಧ ಕರ್ಬೂಜನ ಸಣ್ಣದಾಗಿ ಹೆಚ್ಕೊಂಡು ಸುಮಾರು ಕೋಸಂಬರಿ ಹೆಚ್ಚ್ತೀವಲ್ಲ ಆ ರೀತಿ ಹೆಚ್ಕೊಂಡು ಆ ಹಾಲಿಗೆ ಮಿಕ್ಸ್ ಮಾಡ್ಕೋಬೋದು. ಅದು ಸ್ವಲ್ಪ ಚೆನ್ನಾಗಿರುತ್ತೆ, ಸ್ವಲ್ಪ ಬಾಯಿಗೆ ಸಿಗೋ ಥರ ಇರುತ್ತೆ. ಕೆಲವ್ರು ಲೈಕ್ ಮಾಡ್ತಾರೆ, ಇನ್ನು ಕೆಲವ್ರು ಲೈಕ್ ಮಾಡಲ್ಲ. ಇದಾದರೆ ಎಲ್ಲರೂ ಕುಡಿತಾರೆ ವೀಕ್ಷಕರೇ. ಸೊ ಅದಕ್ಕೆ ನಾನು ನಿಮಗೆ ಈ ವ್ಲಾಗ್ನ ಮಾಡಿ ತೋರಿಸ್ತಾ ಇದ್ದೀನಿ. ಬೇಕಾದರೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಆ ಟೈಪ್ ಕೂಡ ಮಾಡಿ ತೋರಿಸ್ತೀನಿ. ಸೊ ಈಗ ನಾನು ಎಲ್ಲ ಸಿಪ್ಪೆ ತೆಕ್ಕೊಂಡು ಕ್ಲೀನ್ ಮಾಡಿ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಕರ್ಬೂಜನ. ಇಲ್ಲಿ ನನ್ನ ಮಗಳು ಕೂಡ ಪೂರ್ತಿ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದಾಳೆ, ಕರ್ಬೂಜ ಜ್ಯೂಸ್ ಕುಡಿಬೇಕು ಅಮ್ಮ ಅಂತ. ಸೊ ಅವಳು ಅಲ್ಲಿ ಕೂತ್ಬಿಟ್ಟಿದ್ದಾಳೆ, ಅಮ್ಮ ಬೇಗ ಮಾಡಿಕೊಡು ಅಂತ. ಸೂಪರಾಗಿರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾಳೆ. ಈಗ ನಾನು ಕರ್ಬೂಜನೆಲ್ಲ ಸಿಪ್ಪೆ ತೆಗೆದು ಪೂರ್ತಿ ಹೆಚ್ಚಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ಅದನ್ನು ಹೆಚ್ಚಿರೋದನ್ನು ರೆಡಿಯಾಗಿರೋದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಹೆಚ್ಚಿದ ಕರ್ಬೂಜನೆಲ್ಲ ನಾನು ಜಾರ್ಗೆ ಹಾಕಿ ಮಿಕ್ಸಿ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಅಷ್ಟು ಕರ್ಬೂಜನ ಜಾರ್ಗೆ ಹಾಕಿದೆ 1 ಲೋಟ ಹಾಲು ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಬೇಕಾದರೆ ನೀವು ಇದಕ್ಕೆ ಏಲಕ್ಕಿ ಕೂಡ ಆ್ಯಡ್ ಮಾಡ್ಕೋಬೋದು. ಎಲ್ಲ ರೆಡಿ ಮಾಡಿದ್ದನ್ನು ಮಿಕ್ಸಿ ಮಾಡಿಕೊಂಡು ನಾನು ಸರ್ವ್ ಮಾಡ್ತಾಯಿದ್ದೀನಿ. ಗ್ಲಾಸ್ಗಳಿಗೆ ಹಾಕಿ ಮಕ್ಕಳಿಗೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿದ್ದರೆ ಕುಡಿತಾರಲ್ವ. ನಾನು ಇಲ್ಲಿ ಜ್ಯೂಸ್ಗೆ ಯಾವುದೇ ರೀತಿ ನೀರನ್ನ ಹಾಕಿಲ್ಲ, ಬರೀ ಹಾಲಿನಲ್ಲೇ ಕರ್ಬೂಜದ ಜೊತೆ ಮಾಡಿದ್ದೀನಿ. ಸೊ ವೀಕ್ಷಕರೇ, ನೀವು ಅಷ್ಟೇ ನಿಮಗೆ ಇಷ್ಟ ಇದ್ದರೆ ಬೇಕಾದರೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಲಲ್ಲೇ ಮಾಡಿ. ಸೊ ಮತ್ತೆ ಇನ್ಯಾಕೆ ತಡ, ನಿಮ್ಮನೇಲೂ ಮಾಡಿ ಮಕ್ಳಿಗೂ ಕೊಡಿ. ಸಮ್ಮರ್ಗೆ ಕೂಲ್ ಕರ್ಬೂಜ್ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಸೊ ಜಸ್ಟ್ ಎಂಜಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ. So catch you in next vlog. Bye.